ನಮಸ್ತೆ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ಈ ಸುವರ್ಣ ಬಕೆಟ್ ಚಾನಲ್ನವರು ಏನು ಈ ದರ್ಶನ್ ಕೇಸ್ನಲ್ಲಿ ಏನೋ ದೊಡ್ಡ ಮಾತು ಸಾಧನೆ ಮಾಡಿದ್ದೇನೆ ಅನ್ನೋ ಹಾಗೆ ಏನೋ 7 ಮಂದಿನ ಸಸ್ಪೆಂಡ್ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮಲ್ಲೇ ಮೊದಲು ನಾವು ಹಂಗ್ ಮಾಡಿಬಿಟ್ಟಿವಿ, ನಾವು ಹಿಂಗ್ ಮಾಡಿಬಿಟ್ಟಿವಿ. ಸುವರ್ಣ ಬಕೆಟ್ ಚಾನಲ್ನರೇ, ನಿಮಗೆ ನಾಚಿಗೆ ಮಾನ ಮರ್ಯಾದೆ ಇದ್ರೆ ಸಸ್ಪೆನ್ಷನ್ ಆದ್ರಲ್ಲ ಅವ್ರ ಜೈಲು ಅಧಿಕಾರಿಗಳು ಮತ್ತು ಜೈಲು ಪೊಲೀಸರು, ಅವ್ರ ಕುಟುಂಬಗಳ ಶಾಪ ನಿಮಗೆ ತಡ್ತತಿ. ಈ 3 ತಿಂಗಳು ಸಸ್ಪೆಂಡ್ ಆದ್ರಲ್ಲ, ನಿಮ್ ಸುಳ್ಳು ವರದಿ ನೋಡಿ ನೀವೇನ್ ದೊಡ್ಡ ಸತ್ಯ ಹರಿಶ್ಚಂದ್ರರ ನೀವು ಯಾರ್ಯಾರು ಕೂಟ ಎಷ್ಟೆಷ್ಟು ಕಪ್ಪ ಕಾಣಿಕೆ ಇಸ್ಕೊಂಡಿದ್ದೀರಿ. ನೀವು ಸುವರ್ಣ ಬಕೆಟ್ ಚಾನಲ್ ಒನ್ ವೇ. ನೀವು ದರ್ಶನ ವಿರೋಧಿಗಳು. ನೀವು ಸುಮ್ಮನೆ ಪಾಪ ಇವ್ರಿಗೂ ತಗಲಕ್ಕಂದ್ರೆ ಆ ಜೈಲಿನ ಒಳ ಬಿಟ್ಕೊಂಡದಕ್ಕೆ ನಿಮ್ಮನ್ನ ನೀವೇನೋ ವರದಿ ಮಾಡ್ಲಿ ಅಂತಂದೇಳಿ ಏನು ಜೈಲ್ಗೆ ಒಳ ಹೋಗಿ ಏನ್ ಮ್ಯಾಂಡೇಟ್ ಐತಿ ನಿಮಗೆ? ಯಾರಿಂದ ಪರ್ಮಿಷನ್ ತಗೊಂಡಿರಿ ನೀವು? ಜೈಲಿನೊಳಗೆ ಹೋಗಿ ನೀವು ಹೆಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ? ಯಾರು ರೆಕಾರ್ಡ್ ಮಾಡಕ್ ಕೊಟ್ಟಾರ? ಯಾರು ನಿಮ್ಮನ್ನ ರೆಕಾರ್ಡ್ ಮಾಡಕ್ ಕೊಟ್ಟಾರ ಸಸ್ಪೆಂಡ್ ಮಾಡ್ಬೇಕು. ಏನ್ ನೀವೇನ್ ಸೆಂಟ್ರಲ್ ಗವರ್ಮೆಂಟ್ ಅಧೀನ ಅಲ್ಲ ಏನಲ್ಲ. ಒಂದು 19(2) ಕೆಳಗೆ ನೀವು ಒಂದು ಇದ್ರದ್ದು ₹500 ಕೊಟ್ಟು ಒಂದು ಇದನ್ನ ತಗೊಂಡ್ರಿ, ಲೈಸೆನ್ಸ್ ಅಷ್ಟೇ. ನೀವು ಇಲ್ಲದ್ದಲ್ಲ ಮಾಡಕ್ ಹೋದ್ರೆ ನಡೆಯೋದಲ್ಲ. ಏನ್ ನೀವೇನ್ ದೊಡ್ಡ ಮಾಂಡಲಿಕರಲ್ಲ, ಈ ಜಗತ್ತಿನ ಸೃಷ್ಟಿ ಮಾಡೋರಲ್ಲ ಸುವರ್ಣ ಚಾನಲ್ನವರು. ಏನು ಸುಮ್ಮನೆ ಈ ಸಮಾಜಕ್ಕೆ ಕಂಟಕ ನೀವು. ಯಾಕೆ ಅಂದ್ರೆ 7 ಜನ ಸಸ್ಪೆಂಡ್ ಆದ್ರಲ್ಲ, ನಿಮ್ಮ ಮಾತು ಕೇಳಿ ಖುಷಿಯಾಗ್ಬಿಟ್ರೆ ನೀವು. ಅವ್ರ ಹೆಂಡ್ರ ಮಕ್ಕಳು ಅಳೋದಲ್ಲ ಈಗ. ಆ ಕುಟುಂಬ ಮಕ್ಕಳು ಓದೋ ಮಕ್ಕಳಿಗೆ ಫೀಸ್ ಇಲ್ದಂಗ ಆತ 7 ಕುಟುಂಬಗಳನ್ನ ನಾಶ ಮಾಡಿದ್ರಿ ನೀವು. ಆ ಪಾಪದ ಹೆಡೆ ಮುರಿಗೆ ನಿಮಗೆ ಕಟ್ತದೆ. ದರ್ಶನ್ ಮಾಡಿದಾನ ಬಿಟ್ಟದಾನ ಸೆಕೆಂಡ್ರಿ. ದರ್ಶನ್ ಒಬ್ಬನ 302 ಕೇಸ್ನೇ ಹಾಕಿದಿರಿ ಅಂದ್ಮೇಲೆ ಅಲ್ಲಿದ್ದಾರೆ ಯಾರಾದ್ರೂ ಆರೋಪಗಳು ಇರ್ತಾರೆ, ಅವ್ರು ಸ್ನೇಹ ಮಾಡಿರ್ತಾರೆ. ನಾವು ಲಾಯರ್, ನಮ್ ಕುಟಾಗ ಅವರೇ ಇರ್ತಾರೆ. ನಮ್ ಕುಟ ರೌಡಿ ಶೀಟರ್ಸು ಇರ್ತಾರೆ, ಮರ್ಡರ್ ಮಾಡಿದರೂ ಇರ್ತಾರೆ. ಏನೀಗ ಅಲ್ಲಪ್ಪ, ಹೋಗಿ ಪಾಪ ಜೈಲಿನಾಗ ಏನು ತಪ್ಪು ಮಾಡ್ಲಾರ್ದಂತ 7 ಮಂದಿನ ಸಸ್ಪೆಂಡ್ ಮಾಡಿಸಿದಿರಲ್ಲ ನೀವು. ಕೊರೆದು ಬೆಳಗಾ ಮುಂಜಾಲಿನಿಂದ ಕೊರೆಯದಾತಿ ಇವ್ರದ್ದು, ಬರೀ ಕೊರೆಯದ. ಬೇರೆ ಏನಲ್ಲ, ಸಿದ್ದರಾಮಯ್ಯ ಮನೆಗೆ ಹೋಗ್ಬೇಕ, ದರ್ಶನ್ಗೆ ಗಲ್ ಶಿಕ್ಷೆ ಆಗ್ಬೇಕು. ನಮ್ಮ ಅಪ್ಪನಾಣೆಗೂ ಇವನದನಲ್ಲ ಸುವರ್ಣ ಚಾನಲ್ ಬಕೆಟ್ ಚಾನಲ್ ಓನರ್, ಅವ್ರ ಅಪ್ಪನಾಣೆಗೂ ಇವನಿಗೆ ಏನೇನಾಗೋದಲ್ಲ. ಒಂದು ದಿವಸನೂ ಕನ್ವಿಕ್ಷನ್ ಆಗೋದಲ್ಲ, ಕೋರ್ಟ್ನಾಗ ಬಿಡುಗಡೆಯಾಗಿ ಬರ್ತಾನ. ಚಾಲೆಂಜ್ ಐತಾ? ನೀವು ಬಂದ್ ಮಾಡ್ಕೋಬೇಕು. ನಿಮ್ ಟಿವಿ ಬಂದ್ ಮಾಡ್ಬೇಕು, ನಿಮ್ ಚಾನಲ್ ಬಂದ್ ಮಾಡ್ಬಿಡ್ಬೇಕು. ಇಲ್ಲ ಕನ್ವಿಕ್ಷನ್ ಆತು ಅಂದ್ರೆ ನಾನು ನನ್ನ ಪಕಾಲತ್ತು ಎಲ್ಲ ನನ್ನ ಆಸ್ತಿ ಮನೆ ಎಲ್ಲ ಬಿಡ್ತಾನೆ. ತಾಕತ್ತಿದ್ರೆ ನನ್ನ ಚಾಲೆಂಜ್ ಸ್ವೀಕಾರ ಮಾಡ್ರಿ, ನಿಮ್ ಟಿವಿಗೆ ಹಾಕ್ರಿ. ನಿಮಗೆ ತಾಕತ್ತಿದ್ರ ನಾಚಿಗಿಲ್ದಾರೆ, ನಾಚಿಗೆ ಮಾನ ಮರ್ಯಾದೆ ಏನಾರ ಐತಾ ನಿಮಗೆ? ಏನು ತಪ್ಪು ಮಾಡ್ಲಾರ್ದ ಜೈಲ ಅಧಿಕಾರಿಗಳನ್ನ ಒಟ್ಟರು ಸಸ್ಪೆಂಡ್ ಮಾಡಿಸಿದಿರಲ್ಲ. ನಾಳೀಗ ಗೃಹ ಮಂತ್ರಿನ ಸಸ್ಪೆಂಡ್ ಮಾಡಂತೀರಿ, ಬಂದಿಖಾನೆ ಸಚಿವರನ್ನ ರಾಜೀನಾಮೆ ಕೊಡ್ರಿ ಅಂತೀರಿ. ನಾಚಿಕೆಗಲ್ಲ ನಿಮಗೆ? ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಗಳು ಏನ್ ಮಾಡ್ತವೆ, ಏನ್ ಬಿಟ್ಟದಾವೆ? ಸೌಜನ್ಯ ಕೊಲೆ ತೋರಿಸಿದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ಲ? ಗೌರಿ ಲಂಕೇಶ್ ಕೊಲೆ ಪತ್ರಕರ್ತೆ ಅಲ್ಲ ಆಕೆದು, ಅವ್ರು ತೋರಿಸ್ರಿ. ನಾಚಿಗಿಲ್ಲ, ಮಾನಿಲ್ಲ, ಮರ್ಯಾದಿಲ್ಲ. ದರ್ಶನ ಪವಿತ್ರಗೌಡನ ಜಾಮೀನು ಅರ್ಜಂಗ ಹಿಂಗ ಅದು ವಕೀಲರು ಕೋರ್ಟ್ ವಿಚಾರ ಮಾಡಂತದ್ದು. ನಿಮಗೆ ಅದಕ್ಕೆ ಬೇಕು ತಲಿ? ಕೋರ್ಟ್ನೊಳಗೆ ನಡೆಯೋದು ನಿಮಗೆ ಅದಕ್ಕೆ ಬೇಕೋ? ನಾಚಿಕೆ ಮಾನ ಮರ್ಯಾದೆ ಐತೆ ನಿಮಗೆ? ನಾಚಿಕೆ ಮಾನ ಮರ್ಯಾದೆ ಏನೇನಿಲ್ಲ ನಿಮಗೆ.